ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಥವಾ ಕ್ವಶನ್ ಮೈಂಡ್ ಸೆಟ್ ನಲ್ಲಿ ಕ್ವಶನ್ ಪೇಪರ್ ಯಾವ ತರ ಸೆಟ್ ಮಾಡ್ತಾರೆ ಅದನ್ನು ಕಾನ್ಸೆಪ್ಟ್ ನಿಮಗೆ ಹೇಳ್ತೇನೆ. ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಎರಡು ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಎಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಕಾಯಿಲ್ ಅಂಡ್ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಆನಂದ್ ಜೇವ್ರು. ನೀವು ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಆನಂದ್ ಯೂಟ್ಯೂಬ್ ಚಾನಲ್. ಇಂದಿನ ಒಂದು ವಿಡಿಯೋನಲ್ಲಿ ನಮ್ಮೊಂದಿಗೆ ಕೇದಾರ್ ದೀಕ್ಷಿತ್ ಸರ್ ಇರ್ತಾರೆ. ಸೊ ಇವರಿಗೆ ಫಿಸಿಕ್ಸ್ ನಲ್ಲಿ 9 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಒಂದು ವಿಡಿಯೋನಲ್ಲಿ ಏನೇನು ಕವರ್ ಆಗುತ್ತೆ ಅಂತಂದ್ರೆ ನಿಮಗೆ ಯಾವ ಪಾರ್ಟ್ ನಲ್ಲಿ ಯಾವ ರೀತಿ ಓದ್ಬೇಕು, ನಿಮಗೆ ಫಿಸಿಕ್ಸ್ ನ್ಯೂಮರಿಕಲ್ ಸ್ಟಫ್ ಆಗ್ತಾ ಇದೆ, ಮ್ಯಾಂಡೇಟರಿ ಕ್ವಶನ್ಸ್ ಕೂಡ ಹೇಳಿದ್ದಾರೆ, ಮತ್ತೆ ಪಿ ಡಿ ಎಫ್ ಏನೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದ್ದೀನಿ. ನೀವೇನ್ ಮಾಡಬೇಕು, ಲೈಕ್ ಮಾಡಿ ಅಂಡ್ ಈ ವಿಡಿಯೋನಲ್ಲಿ ನೋಡಿ. ನೀವು ಪಿ ಡಿ ಎಫ್ ಡೌನ್ಲೋಡ್ ಮಾಡೋದ್ರಿಂದ ನಿಮಗೆ ಕ್ವಶನ್ಸ್ ಗೊತ್ತಾಗುತ್ತೆ, ಬಟ್ ಪ್ಯಾಟರ್ನ್ ಅದು ಒಂದು ಅನಾಲಿಸಿಸ್ ಎಲ್ಲ ಈ ವಿಡಿಯೋನಲ್ಲಿ ಇರುತ್ತೆ. ಸೊ ವಿಡಿಯೋನ ನೋಡಿ. ಫಿಸಿಕ್ಸ್ ನಿಮಗೆ ತುಂಬ ಡಿಫಿಕಲ್ಟ್ ಆಗ್ತಾ ಇದೆನಾ? ಬಟ್ ನಾನು ನಿಮಗೆ ಈ ಥರ ಗೈಡೆನ್ಸ್ ಕೊಡ್ತೀನಿ ಸೊ ದಟ್ ನಿಮಗೆ ಫಿಸಿಕ್ಸ್ ತುಂಬಾ ಈಸಿ ಅನಿಸುತ್ತೆ. ಯಾಕಂದರೆ ವಿದಿನ್ ದಿ ಶಾರ್ಟ್ ಪೀರಿಯಡ್ ಯಾವ ಥರ ಸಬ್ಜೆಕ್ಟನ್ನು ಬ್ಯಾಲೆನ್ಸ್ ಮಾಡಬೇಕು, ಯಾವ ಥರ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅನ್ನೋದಾದರೆ ಪ್ಲೀಸ್ ಫಾಲೋ ಮೈ ಟಿಪ್ಸ್. ಫಸ್ಟ್ ಆಫ್ ಆಲ್, ಟೋಟಲಿ ದೆರ್ ಆರ್ 14 ಚಾಪ್ಟರ್ಸ್. ನಿಮಗೆ 14 ಚಾಪ್ಟರ್ಸ್ ಇದೆ. ಅದರಲ್ಲಿ ವೇಟೇಜ್ ಅನ್ನು ನೋಡ್ಕೊಡ್ರಿ. ಅಕಾರ್ಡಿಂಗ್ ಟು ದ ಬೋರ್ಡ್ ಪ್ಯಾಟರ್ನ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಆಗಿದೆ, ಅದ ನಂತರ ಯಾವ ಚಾಪ್ಟರ್ಸನ್ನು ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅದನ್ನು ನೀವು ನೆನಪಿಟ್ಟಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಪಾರ್ಟ್ 1 ಮತ್ತು ಪಾರ್ಟ್ 2 ನೀವು ಡಿವೈಡ್ ಮಾಡಿದಾಗ ಪಾರ್ಟ್ 1ನಲ್ಲಿ ನಿಮಗೆ ಟೋಟಲಿ 8 ಚಾಪ್ಟರ್ಸ್ ಬರುತ್ತೆ. ಪಾರ್ಟ್ 2ನಲ್ಲಿ ನಿಮಗೆ ಟೋಟಲಿ 6 ಚಾಪ್ಟರ್ಸ್ ಬರುತ್ತೆ. ಔಟ್ ಆಫ್ 8 ಚಾಪ್ಟರ್ಸ್ ಪಾರ್ಟ್ 1 ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರಿಂಗ್ ಚಾಪ್ಟರ್ಸ್ ಯಾವುದಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಫಾರ್ ಎಕ್ಸಾಂಪಲ್, 3rd ಚಾಪ್ಟರ್ ನೀವು ತೊಗೊಂಡ್ರಿ, ಕರೆಂಟ್ ಎಲೆಕ್ಟ್ರಿಸಿಟಿ. ಆ ಚಾಪ್ಟರ್ಲಿಂದ ನಿಮಗೆ ಟೋಟಲಿ 13 ಮಾರ್ಕ್ಸ್ ಬರುತ್ತೆ. ಇಟ್ ಈಸ್ ಅ ಮ್ಯಾಕ್ಸಿಮಮ್ ಮಾರ್ಕ್ಸ್ ವಿಚ್ ಯು ಕ್ಯಾನ್ ಸ್ಕೋರ್ ಚಾಪ್ಟರ್ ವೈಸ್. 13 ಮಾರ್ಕ್ಸ್ನಲ್ಲಿ ಮಾರ್ಕ್ಸ್ ಯಾವ ಥರ ಡಿವೈಡ್ ಆಗಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಫಾರ್ ಎಕ್ಸಾಂಪಲ್, ರಿಪೀಟೆಡ್ಲಿ 1 ಮಾರ್ಕ್ಸ್ನಲ್ಲಿ ಎಷ್ಟು ಕ್ವಶನ್ಸ್ ಬರ್ತಾ ಇದೆ, 2 ಮಾರ್ಕ್ಸ್ನಲ್ಲಿ ಎಷ್ಟು ಕ್ವಶನ್ಸ್ ಬರ್ತಾ ಇದೆ, 5 ಮಾರ್ಕ್ಸ್ ಎಷ್ಟು, ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಷ್ಟು. ಡೆಫಿನೆಟ್ಲಿ ನಾನು ಹೇಳೋದಾದರೆ 13 ಮಾರ್ಕ್ಸ್ನಲ್ಲಿ 5 ಮಾರ್ಕ್ಸ್ ಒಂದು ಡೆರಿವೇಷನ್, 5 ಮಾರ್ಕ್ಸ್ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್, ಮತ್ತು 1 ಮಾರ್ಕ್ಸ್ 1 ಕ್ವಶನ್ ಆ್ಯಂಡ್ 2 ಮಾರ್ಕ್ಸ್ 1 ಕ್ವಶನ್ ಕಂಪಲ್ಸರಿಲಿ ಆ ಚಾಪ್ಟರ್ಲಿಂದ ಬರುತ್ತೆ. ಅದೇ ಥರ ನೀವು ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ ನೋಡಿದಾಗ ಆ 2 ಚಾಪ್ಟರ್ದು ವೇಟೇಜ್ 8 ಮಾರ್ಕ್ಸ್ ಇದೆ. ಯೂಶ್ವಲಿ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ನಲ್ಲಿ ಡಿಫಿಕಲ್ಟಿ ಅನಿಸೋದಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಯಾವ ಥರ ಈಸಿಲಿ ಸಾಲ್ವ್ ಮಾಡ್ಬೋದು ಅಥವಾ ಯಾವ ಥರ ನ್ಯೂಮರಿಕಲ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದರ ಮೇಲೆ ಒಂದು ಸ್ಮಾಲ್ ಹಿಂಟನ್ನು ಕೊಡ್ತೀನಿ. ಟೋಟಲಿ ನಿಮಗೆ ಕ್ವಶನ್ ಪೇಪರ್ನಲ್ಲಿ 5 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಔಟ್ ಆಫ್ 15, ಇಫ್ ಯು ವಾಂಟ್ ಟು ಸ್ಕೋರ್ 15 ಮಾರ್ಕ್ಸ್, ರೆಫರ್ ದ ಚಾಪ್ಟರ್ಸ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ. ಈ 3 ಚಾಪ್ಟರ್ಸನ್ನು ನೀವು ಫಾಲೋ ಮಾಡಿದಾಗ ಡೆಫಿನೆಟ್ಲಿ ಇಲ್ಲಿ ನಿಮಗೆ 2 ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತದೆ. ಅದೇ ಥರ ಚಾಪ್ಟರ್ ಆಲ್ಟರ್ನೇಟಿಂಗ್ ಕರೆಂಟನ್ನು ನೋಡ್ಕೊಟ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನಲ್ಲಿ NCERT ಟೆಕ್ಸ್ಟ್ ಬುಕ್ಕನ್ನು ನೀವು ಫಾಲೋ ಮಾಡಿ. ಅಂದರೆ NCERT ಟೆಕ್ಸ್ಟ್ ಬುಕ್ನಲ್ಲಿ ಏನು ನ್ಯೂಮರಿಕಲ್ಸ್ ಇದೆ ರಿಪೀಟೆಡ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ, ರಿಪೀಟೆಡ್ಲಿ ಅದನ್ನು ಸಾಲ್ವ್ ಮಾಡಿ. ಕಂಪಲ್ಸರಿಲಿ ಆ 3 ಚಾಪ್ಟರ್ಸನ್ನು ನೀವು ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ನಲ್ಲಿ ಫಾರ್ ಶ್ಯೂರ್ ನೀವು 2 ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ನ್ಯೂಮರಿಕಲ್ಸ್ ಫಾರ್ ಪಾರ್ಟ್ 2 ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್ ಚಾಪ್ಟರ್ಸ್ ಇದೆ, ಅಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಚಾಪ್ಟರ್ ಇದೆ. ಈ 4 ಚಾಪ್ಟರ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ 2 ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಿ. ನೀವು ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸನ್ನು ನೋಡಿದ್ರೆ ಆ ಚಾಪ್ಟರ್ ಮೇಲೆ ನೀವು ನ್ಯೂಮರಿಕಲ್ ಸಲುವಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಚಾಪ್ಟರ್ಲಿಂದ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ಈವನ್ ಪಾರ್ಟ್ 1 ಮೇಲೇ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡಿದಾಗ ಈಸಿಲಿ 3 ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಬೋದು. ಈ ಥರ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ ಚಾಪ್ಟರ್ಸನ್ನು ಡಿವೈಡ್ ಮಾಡಿಕೊಂಡಾಗ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಈಸಿಲಿ ಸಾಲ್ವ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಈಗ ಡೆರಿವೇಷನ್ ಪಾರ್ಟ್ ಬಂದಾಗ 5 ಮಾರ್ಕ್ಸ್ನಲ್ಲಿ ಟೋಟಲಿ 2 ಸಬ್ ಬಿಟ್ಸ್ ಇರುತ್ತೆ ಡೆರಿವೇಷನ್ಸ್. ಕ್ವಶನ್ ಪೇಪರ್ ನೋಡಿದಾಗ ಕ್ವಶನ್ ನಂಬರ್ 27ಲಿಂದ ನಿಮ್ಮದು ಡೆರಿವೇಷನ್ 5 ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ. 27, 28, 29, 30, 31, 32. 5 ಮಾರ್ಕ್ಸ್ ಡೆರಿವೇಷನ್ಸ್ ನೋಡಿದಾಗ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಈ 3 ಚಾಪ್ಟರ್ಲಿಂದ ಕಂಪಲ್ಸರಿಲಿ 2 ಡೆರಿವೇಷನ್ಸ್ ಬರಲೇಬೇಕು. ಕ್ವಶನ್ ಪೇಪರ್ ಪ್ಯಾಟರ್ನ್ ಅಥವಾ ಬ್ಲೂ ಪ್ರಿಂಟ್ ನೋಡಿದಾಗ ಫಸ್ಟ್ 3 ಚಾಪ್ಟರ್ಸ್ಲಿಂದ 2 ಡೆರಿವೇಷನ್ಸ್ ಬಂದೇ ಬರಬೇಕು. ಮತ್ತು ಆ ಕಡೆ ಸೆಕೆಂಡ್ ಪಾರ್ಟ್ನಲ್ಲಿ ನೋಡಿದಾಗ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಡುವಲ್ ನೇಚರ್, ಆರ್ ಯು ಕ್ಯಾನ್ ಈವನ್ ಗೋ ಫಾರ್ ಅಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಆಲ್ಸೋ. ಈ ಥರ ಮ್ಯಾಕ್ಸಿಮಮ್ ಸ್ಟ್ರೆಸ್ ಮೇಲೆ ನೀವು
ಐದರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆರ್ ಡೆರಿವೇಷನ್ಸನ್ನು ಈಸಿಲಿ ಸ್ಕೋರ್ ಮಾಡಿ. 1 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಫಸ್ಟ್ ಪ್ರತಿಯೊಂದು ಚಾಪ್ಟರ್ನಲ್ಲಿ ಲಾಸ್ ಯಾವುದಿದೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ತೊಗೊಂಡಾಗ ಕೂಲಮ್ಸ್ ಲಾ ಇದೆ. ಥರ್ಡ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ತೊಗೊಂಡಾಗ ಓಮ್ಸ್ ಲಾ ಬರುತ್ತೆ. 6th ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತೊಗೊಂಡಾಗ ಫೆರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರುತ್ತೆ. 6th ಚಾಪ್ಟರ್ ತೊಗೊಂಡಾಗ ಸ್ನೆಲ್ಸ್ ಲಾ, ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್ ಬರುತ್ತೆ. ಸೊ ಫಸ್ಟ್ ಲಾಸನ್ನು ಒಂದು ಕಡೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಯಾಕಂದರೆ ಡೆಫಿನೆಟ್ಲಿ ಲಾಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರಬೇಕು. ಅದಾದಮೇಲೆ ಆ ಲಾಸ್ ಮೇಲೆ ಪ್ರಾಪರ್ಟೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಪ್ರಾಪರ್ಟೀಸನ್ನು ಒಂದು ಕಡೆ ಮಾಡಬೇಕು. ದೆನ್ ಆಫ್ಟರ್ ಗೋ ಫಾರ್ ಮ್ಯಾಥಮೆಟಿಕಲ್ ಇಕ್ವೇಷನ್ಸ್. 2 ಮಾರ್ಕ್ಸ್ನಲ್ಲಿ ಮ್ಯಾಥಮೆಟಿಕಲ್ ಇಕ್ವೇಷನ್ಸ್ ಕೇಳೋದಾದರೆ ರಿಲೇಷನ್ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಲೆಂತ್, ಆನ್ ವಾಟ್ ಫ್ಯಾಕ್ಟರ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್. ರಿಲೇಷನ್ಸ್ ಮೇಲೆ ಯಾವ ಕಾನ್ಸೆಪ್ಟ್ಸ್ ಇದೆ ಅದನ್ನು ಫಾಲೋ ಮಾಡಿ. ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್ ಬಂದಾಗ ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ 2 ಮಾರ್ಕ್ಸ್ ಕ್ವಶನ್ಸ್ ಆರ್ ಎಕ್ಸ್ಪೆಕ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ದೋಸ್ 2 ಚಾಪ್ಟರ್ಸ್. ಫಾರ್ ಎಕ್ಸಾಂಪಲ್ ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್, ದೆನ್ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ವೇವ್ ಆಪ್ಟಿಕ್ಸ್ನಲ್ಲಿ ಹೈಗನ್ಸ್ ಪ್ರಿನ್ಸಿಪಲ್ ಆರ್ ಹೈಗನ್ಸ್ ವೇವ್ ಥಿಯರಿ, ಅದ್ರ ಮೇಲೆ ನೀವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 1 ಮಾರ್ಕ್ಸ್ ಬಂದಾಗ ಡೆಫಿನೇಷನ್ಸ್ ಆ್ಯಂಡ್ ಯೂನಿಟ್ಸ್, ಫಾರ್ ಎಕ್ಸಾಂಪಲ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, then definition of electric charge, list out all the definitions of the properties. ಸೊ ಈ ಥರ ನೀವು ಬಿಟ್ಸ್ ವೈಸ್ ನೋಡ್ಕೊಂಡಾಗ ನಿಮಗೆ ಫಿಸಿಕ್ಸ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಈಸಿ ಆಗ್ತದೆ. ಮತ್ತು ಸರ್ ಯಾವ ಡೆರಿವೇಷನ್ಸ್ ಬರಬಹುದು ಅಥವಾ ಯಾವ ಡೆರಿವೇಷನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರ್ ಆಲ್ ಡೆರಿವೇಷನ್ಸ್ ನೀವು ಲಿಸ್ಟ್ ಔಟ್ ಮಾಡಿದಾಗ ಈಚ್ ಫಾರ್ ಆನ್ ಎವರೇಜ್ ಪ್ರತಿಯೊಂದು ಚಾಪ್ಟರ್ನಲ್ಲಿ 2 ಇಂಪಾರ್ಟೆಂಟ್ ಡೆರಿವೇಷನ್ಸ್ ನೀವು ತೊಗೊಂಡ್ರೆ ಪಾರ್ಟ್ 1ನಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 14 ಡೆರಿವೇಷನ್ಸ್ ಆಗ್ತದೆ. ಪಾರ್ಟ್ 2ನಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ 10 ಡೆರಿವೇಷನ್ಸ್ ಇಟ್ಕೊಡ್ರಿ. ಸೊ ಟೋಟಲಿ ನಿಮಗೆ 24 to 25 ಡೆರಿವೇಷನ್ಸ್ ಪ್ರಾಕ್ಟೀಸ್ ಮಾಡೋದಿದೆ. ಔಟ್ ಆಫ್ 24 to 25 ಯು ವಿಲ್ ಗೆಟ್ 6 ಡೆರಿವೇಷನ್ಸ್ ಇನ್ ಅನ್ ಎಕ್ಸಾಮಿನೇಷನ್. ಆ 6ನಲ್ಲಿ ಯು ಹ್ಯಾವ್ ಟು ಆನ್ಸರ್ 4 ಡೆರಿವೇಷನ್ಸ್. ರಿಪೀಟೆಡ್ ಡೆರಿವೇಷನ್ಸ್ ಯಾವುದಿದೆ, ಯು ನೀಡ್ ಟು ಫಾಲೋ ದ ಮಾಡೆಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಓಲ್ಡ್ ರಿಪೀಟೆಡ್ ಕ್ವಶನ್ ಪೇಪರ್ಸ್. ಅಲ್ಲಿ ಮ್ಯಾಕ್ಸಿಮಮ್ ಡೆರಿವೇಷನ್ಸ್ ಯಾವುದು ರಿಪೀಟ್ ಆಗಿದೆ ಚಾಪ್ಟರ್ ವೈಸ್ ಅದ್ರ ಮೇಲೆ ನೀವು ಫೋಕಸ್ ಮಾಡಿದಾಗ ನಿಮಗೆ ಈಸಿಲಿ ಐಡಿಯಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹಿಂಟ್ ಕೊಡ್ತೀನಿ ನಿಮಗೆ. 5 ಮಾರ್ಕ್ಸ್ ಡೆರಿವೇಷನ್ಸ್ನಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ತಗೊಂಡ್ರೆ ಅಲ್ಲಿ ನೀವು ಫೋಕಸ್ ಮಾಡೋದು 2 5 ಮಾರ್ಕ್ಸ್ ಡೆರಿವೇಷನ್ಸ್ ಇದೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಎಕ್ಸಿಯಲ್ ಲೈನ್, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವಿಟೋರಿಯಲ್ ಲೈನ್. ಇಫ್ ಯು ರೆಫರ್ ದ ಕ್ವಶನ್ ಪೇಪರ್ ಮ್ಯಾಕ್ಸಿಮಮ್ ಟೈಮ್ ಇವೇ ಡೆರಿವೇಷನ್ಸ್ ರಿಪೀಟ್ ಆಗ್ತಾ ಇದೆ. And I hope definitely out of these 2 derivations, at least 1 derivation will be there for 5 marks. For second chapter, electrostatic potential and capacitance. ಅಲ್ಲಿ 2 derivations expect ಮಾಡಿ. Electric potential due to a point charge and energy stored in the capacitor. ಇನ್ನೊಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಥವಾ ಕ್ವಶನ್ ಪೇಪರ್ ಸೆಟರ್ ಮೈಂಡ್ ಸೆಟ್ನಲ್ಲಿ ಕ್ವಶನ್ ಪೇಪರ್ ಯಾವ ಥರ ಸೆಟ್ ಮಾಡ್ತಾರೆ ಅದನ್ನು ಕಾನ್ಸೆಪ್ಟ್ ನಿಮಗೆ ಹೇಳ್ತಾರೆ. ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂದರೆ question should be asked on electric charges and question should be asked on fields. Only charges ಮೇಲೆ or only fields ಮೇಲೆ question ಇರಲ್ಲ. Electric charges and fields it is of 8 marks chapter ಇದ್ರೆ charges ಮೇಲೆನೂ question ಬರಬೇಕು ಮತ್ತೆ fields ಮೇಲೆನೂ question ಬರಬೇಕು. Properties of electric charge, definition of electric charge ಅಂದರೆ charges ಮೇಲೆ ನೀವು 1 marks ಮತ್ತೆ 2 marks question ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ, ಡೆರಿವೇಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎಕ್ಸಿಯಲ್ ಲೈನ್ ಅಂಡ್ ಇಕ್ವಿಟೋರಿಯಲ್ ಲೈನ್. ಅಂದರೆ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಬಂದಾಗ ನೇಮ್ ಆಫ್ ದ ಚಾಪ್ಟರ್ ವಿಲ್ ಗಿವ್ಸ್ ಯು ಅನ್ ಐಡಿಯಾ ಯಾವ ಥರ ಕ್ವಶನ್ ಬರುತ್ತೆ ಅಂತ. ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಅಂತಿದೆ. ಅಂದರೆ ಕ್ವಶನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮೇಲೇನೂ ಬರುತ್ತೆ, ಕೆಪಾಸಿಟನ್ಸ್ ಮೇಲೇನೂ ಬರುತ್ತೆ. ಸೆಕೆಂಡ್ ಚಾಪ್ಟರ್ ಈಸ್ ವೆರಿ ಈಸಿ ಟು ಸ್ಕೋರ್. ಕೆಪಾಸಿಟನ್ಸ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್, ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಈ 4 ಕಾನ್ಸೆಪ್ಟ್ಸ್ ಅನ್ನು ನೀವು ನೋಡಿಕೊಂಡ್ರೆ ಕೆಪಾಸಿಟರ್ ಮೇಲೆ ಯಾವುದೇ ಕಾನ್ಸೆಪ್ಟ್ಸ್ ಕ್ವಶನ್ ಬರಲಿ ಯು ಕ್ಯಾನ್ ಏಬಲ್ ಟು ಆನ್ಸರ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಅಂತಿದೆ. ಅಂದರೆ ಪೊಟೆನ್ಷಿಯಲ್ ಮೇಲೆ ಕ್ವಶನ್ ಬರಬೇಕು, ಕೆಪಾಸಿಟನ್ಸ್ ಮೇಲೂ ಕ್ವಶನ್ ಬರಬೇಕು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್, ಕೆಪಾಸಿಟನ್ಸ್ ಮೇಲೆ ಕ್ವಶನ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಕರೆಂಟ್ ಎಲೆಕ್ಟ್ರಿಸಿಟಿ ಐ ವಾಂಟ್ ಟು ಟೆಲ್.
ಬಿಕಾಸ್ ದ ವೇಟೇಜ್ ಇಸ್ 13 ಮಾರ್ಕ್ಸ್. ಒಂದು ಡೆರಿವೇಷನ್ 5 ಮಾರ್ಕ್ಸ್ಗೆ ಬಂದೇ ಬರುತ್ತೆ, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್. ಡೆರಿವೇಷನ್ ನೀವು ಫೋಕಸ್ ಮಾಡೋದಾದರೆ ಓನ್ಲಿ 3 ಡೆರಿವೇಷನ್ಸ್ ಯು ಕ್ಯಾನ್ ಫೋಕಸ್ ಇನ್ ದ್ಯಾಟ್ ಚಾಪ್ಟರ್. ಒಂದು ಡೆರಿವೇಷನ್ ಫಾರ್ ಕಂಡಕ್ಟಿವಿಟಿ, cells connected in parallel, and balancing condition for Wheatstone bridge. ಈ 3 ಡೆರಿವೇಷನ್ಸ್ ನೀವು ಫೋಕಸ್ ಮಾಡಿದಾಗ ಕಂಪಲ್ಸರಿಲಿ ನಿಮಗೆ ಅಲ್ಲಿ 5 ಮಾರ್ಕ್ಸ್ ಬಂದೇ ಬರುತ್ತೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯೂಶ್ವಲಿ ರೆಸಿಸ್ಟರ್ಸ್ ಇನ್ ಸೀರೀಸ್, ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಕೇಳಬೇಕಾಗಿತ್ತು, ಬಟ್ ದಟ್ ಪೋರ್ಷನ್ ಇಸ್ ಡಿಲೀಟೆಡ್ ಇನ್ 30% ಆಫ್ ಸಿಲೆಬಸ್. ನೌ ಯು ಕ್ಯಾನ್ ಎಕ್ಸ್ಪೆಕ್ಟ್ ನ್ಯೂಮರಿಕಲ್ ಆನ್ ರೆಸಿಸ್ಟಿವಿಟಿ, ನ್ಯೂಮರಿಕಲ್ ಆನ್ ಕಂಡಕ್ಟಿವಿಟಿ ಆರ್ ಮೀಟರ್ ಬ್ರಿಡ್ಜ್ ಮೇಲೆ ನ್ಯೂಮರಿಕಲ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ 2 ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಎಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಕಾಯಿಲ್ ಅಂಡ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ಸ್. ಹೌ ದ ಕ್ವಶನ್ ಪೇಪರ್ ಸೆಟರ್ ವಿಲ್ ಹ್ಯಾವ್ ಅ ಮೈಂಡ್ ಇನ್ ದಟ್, ಇವ್ಯಾಲ್ಯುವೇಟರ್ ವಿಲ್ ಥಿಂಕ್. ಅದ್ರ ಬಗ್ಗೆ ಒಂದು ಪಾಯಿಂಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಿಸಿಕ್ಸ್ನಲ್ಲಿ ಮಾರ್ಕ್ಸ್ ಯಾವ ಥರ ಡಿವೈಡ್ ಆಗುತ್ತೆ ಅಂತಂದರೆ, ಯೂಶ್ವಲಿ ಸ್ಟೆಪ್ಗೆ ಮ್ಯಾಥಮೆಟಿಕಲ್ ಡೆರಿವೇಷನ್ ಇದ್ದರೆ 5 ಮಾರ್ಕ್ಸ್ ನಿಮಗೆ ಮ್ಯಾಥಮೆಟಿಕಲ್ ಸ್ಟೆಪ್ಸ್ನಲ್ಲಿ ಮಾರ್ಕ್ಸ್ ಡಿವೈಡ್ ಆಗ್ತದೆ. ಒಂದು 5 ಮಾರ್ಕ್ಸ್ ಕ್ವಶನ್ ಥೆರಾಟಿಕಲ್ ಮೇಲೆ ಬಂದರೆ ಇವ್ಯಾಲ್ಯುವೇಟರ್ಗೆ ಚಾನ್ಸ್ ಇರಲ್ಲ ಅಲ್ಲಿ ಮಾರ್ಕ್ಸ್ ಕಟ್ ಮಾಡೋಕ್ಕೆ. ಓನ್ಲಿ ದ ಡೈಗ್ರಾಮ್ ಆ್ಯಂಡ್ ಯುವರ್ ಎಕ್ಸ್ಪ್ಲನೇಷನ್ ವಾಟ್ ಇಟ್ ಈಸ್ ಇವ್ಯಾಲ್ಯುವೇಟರ್ ವಿಲ್ ಸಿ. ದಟ್ ಮೀನ್ಸ್ ಥೆರಾಟಿಕಲ್ ಕ್ವಶನ್ ಬಂದಾಗ ಇವ್ಯಾಲ್ಯುವೇಟರ್ಗೆ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಅಲ್ಲಿ ಮ್ಯಾಥಮೆಟಿಕಲ್ ಡೆರಿವೇಷನ್ಸ್ ಬಂದಾಗ ವಿ ಕ್ಯಾನ್ ಕಟ್ ದ ಮಾರ್ಕ್ಸ್ ವೆರ್ ಎವರ್ ಯು ಫೈಂಡ್ ಪ್ಲಸ್ ಮೈನಸ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ಅಲ್ಲಿ ಮಾರ್ಕ್ಸ್ ಕಟ್ ಆಗ್ತದೆ. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ನಲ್ಲಿ ಡೆರಿವೇಷನ್ ಇಲ್ಲ, ಅದೇ ರೀತಿ ನ್ಯೂಮರಿಕಲ್ ಪ್ರಾಬ್ಲಮ್ಸು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ದಟ್ ಮೀನ್ಸ್ ಇಟ್ ಈಸ್ ವೆರಿ ಈಸಿ ಟು ಸ್ಕೋರ್ 10 ಮಾರ್ಕ್ಸ್ ಇನ್ ದಟ್ ಚಾಪ್ಟರ್. ಟೇಕ್ ಮೈ ವರ್ಡ್ ಸೀರಿಯಸ್ಲಿ. ಹಾಫ್ ವೇವ್ ರೆಕ್ಟಿಫೈಯರ್ ಆ್ಯಂಡ್ ಫುಲ್ ವೇವ್ ರೆಕ್ಟಿಫೈಯರ್, ಈ 2 ಕ್ವಶನ್ಸ್ನಲ್ಲಿ ಒಂದು ಕ್ವಶನ್ ಕಂಪಲ್ಸರಿಲಿ 5 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಡೈಗ್ರಾಮ್ ಶುಡ್ ಬಿ ದೇರ್ ನೀಟ್ ಆ್ಯಂಡ್ ಕರೆಕ್ಟ್. ಎಕ್ಸ್ಪ್ಲನೇಷನಲ್ಲಿ 1-2 ಲೈನ್ಸ್ ವೇರಿಯೇಷನ್ ಆದರೆ ನಡೀತದೆ, ಬಟ್ ಡೈಗ್ರಾಮ್ ಶುಡ್ ಬಿ ದೇರ್ ವೆರಿ ಪರ್ಫೆಕ್ಟ್. ಇನ್ನೊಂದು ಕ್ವಶನ್ ಇದೆ, ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್ ಆನ್ ದ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ. ಈ ಕ್ವಶನ್ ಒಂದು ಫುಲ್ ವೇವ್ ರೆಕ್ಟಿಫೈರ್ ಆ್ಯಂಡ್ ಹಾಫ್ ವೇವ್ ರೆಕ್ಟಿಫೈರ್. ಈ 3 ಕ್ವಶನ್ಸ್ ಅನ್ನು ನೀವು ನೋಡಿಕೊಂಡ್ರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ನಲ್ಲಿ ಯು ಕ್ಯಾನ್ ಏಬಲ್ ಟು ಸ್ಕೋರ್ 5 ಮಾರ್ಕ್ಸ್. ಕಮಿಂಗ್ ಟು ದ 3 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ ಸೆಮಿ ಕಂಡಕ್ಟರ್ಸ್ನಲ್ಲಿ ಅಲ್ಲಿ ಡಿಫರೆನ್ಸಸ್ ಭಾಳಷ್ಟು ಇದೆ. ಫಾರ್ ಎಕ್ಸಾಂಪಲ್, ಡಿಫರೆನ್ಸ್ ಬಿಟ್ವೀನ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ರಿವರ್ಸ್ ಬಯಾಸ್, ಡಿಫರೆನ್ಸ್ ಬಿಟ್ವೀನ್ ಎನ್ ಟೈಪ್ ಸೆಮಿ ಕಂಡಕ್ಟರ್ ಆ್ಯಂಡ್ ಪಿ ಟೈಪ್ ಸೆಮಿ ಕಂಡಕ್ಟರ್. ಇವೆರಡು ಕ್ವಶನ್ಸ್ ನೀವು ನೋಡಿದಾಗ ಡೆಫಿನೆಟ್ಲಿ ನಿಮಗೆ ಅಲ್ಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಬಂದೇ ಬರ್ತದೆ. ನಿಮಗೆ ಕ್ವಶನ್ ಪೇಪರ್ನಲ್ಲಿ ಥೆರಾಟಿಕಲ್ ಬೇಸ್ಡ್ ಕ್ವಶನ್ ಬಂದಾಗ ಯು ಶುಡ್ ಅಟೆಂಪ್ಟ್ ಇಟ್ ವೆರಿ ಫಸ್ಟ್. Totally 3 chapters in second year which are theoretical based. First one, semiconductor electronics. Second, dual nature of radiation and matter. Third one is magnetism and matter. Questions ನಿಮಗೆ ಈ 3 ಚಾಪ್ಟರ್ಲಿಂದ ಕ್ವಶನ್ ನಿಮಗೆ ಕಾಣಿಸಿದಾಗ ಕ್ವಶನ್ ಪೇಪರ್ನಲ್ಲಿ ಫಸ್ಟ್ ಅಟೆಂಪ್ಟ್ ಅದೇ ಮಾಡಿ. ವೈ? ಬಿಕಾಸ್ ಇವು 3 ಕ್ವಶನ್ಸ್ ಥೆರಾಟಿಕಲ್ ಬೇಸ್ಡ್ ಇದೆ. ಎಕ್ಸ್ಪ್ಲನೇಷನ್ನಲ್ಲಿ 1-2 ಲೈನ್ಸ್ ವೇರಿಯೇಷನ್ ಆದರೆ ನಡೀತದೆ, ಬಟ್ ಡೈಗ್ರಾಮ್ ಶುಡ್ ಬಿ ವೆರಿ ನೀಟ್. ಫಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕರೆಕ್ಟಾಗಿ ಓದಿ. ಫಸ್ಟ್ 2 ಸರ್ತಿ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕರೆಕ್ಟಾಗಿ ಓದಿ, ಅದನ್ನು ಗಿವನ್ ಡಾಟಾ ವರ್ಕೌಟ್ ಆ್ಯಂಡ್ ಅದಕ್ಕೆ ಅಪ್ರೋಪ್ರಿಯೇಟ್ ಫಾರ್ಮುಲಾ ಯು ಪುಟ್ ದರ್. ಎಕ್ಸಾಂಪಲ್, ಒಂದು ಸ್ಟೆಪ್ ನೀವು ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಡೋಂಟ್ ಸ್ಕಿಪ್ ಎನಿ ಆಫ್ ದ ಸ್ಟೆಪ್ಸ್. ಪ್ರತಿಯೊಂದು ಸ್ಟೆಪ್ಪನ್ನು ಫಾಲೋ ಮಾಡಿರಿ. ಎಟ್ ದ ಎಂಡ್ ರಿಸಲ್ಟ್ ಬರೆದಾಗ ಅಥವಾ ಆನ್ಸರ್ ಬರೆದಾಗ ರೈಟಿಂಗ್ ಯೂನಿಟ್ ಈಸ್ ವೆರಿ ಮಸ್ಟ್, ಬಿಕಾಸ್ ಯೂನಿಟ್ ಕ್ಯಾರೀಸ್ 1 ಮಾರ್ಕ್ಸ್. ಡೈಗ್ರಾಮೆಟಿಕ್ ಪಾರ್ಟ್ ಬಂದಾಗ ಅಟ್ ಲೀಸ್ಟ್ 2 to 3 ಪಾರ್ಟ್ಸ್ ಯು ಹ್ಯಾವ್ ಟು ಲೇಬಲ್. ಫಾರ್ ಇನ್ನೊಂದು, ಯೂಶ್ವಲಿ ಎಲ್ಲಿ ಫಿಸಿಕ್ಸ್ನಲ್ಲಿ ಮಾರ್ಕ್ಸ್ ಲೂಸ್ ಆಗುತ್ತೆ ಅಂತಂದರೆ, ಸ್ಟೂಡೆಂಟ್ಸ್ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ, ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಡೈಗ್ರಾಮ್ ಡ್ರಾ ಮಾಡಿದಾಗ 5 ಮಾರ್ಕ್ಸ್ ಡೆರಿವೇಷನ್ ಇರ್ತದೆ. ಡೈಗ್ರಾಮ್ ಡ್ರಾ ಮಾಡಿದಾಗ ಅಟ್ ಲೀಸ್ಟ್ 2 to 3 ಲೈನ್ಸ್ ಕನ್ಸಿಡರೇಷನ್ ಯು ಹ್ಯಾವ್ ಟು ರೈಟ್. ಇಫ್ ಯು ಗೋ ಫಾರ್ ಡೈರೆಕ್ಟ್ಲಿ ಮ್ಯಾಥಮೆಟಿಕಲ್ ಸ್ಟೆಪ್ಸ್, ನಿಮಗೆ ಅಲ್ಲಿ ಕನ್ಫ್ಯೂಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫಾಲೋ ದ ಕನ್ಸಿಡರೇಷನ್, then go for mathematical steps in the derivation. There are totally 8 questions of 5 marks and 8 questions of 3 marks. In 70 marks, 3 hours is more than enough time. Do one thing, instead of writing exact 5 questions of 2 marks, athwa exact 5 questions of 3 marks, write 2 questions, extra questions of 3 marks and 2 extra questions of 2 marks. ಯಾಕಂದರೆ ಬರಿಬೇಕಾದ್ರೆ ನಮ್ಮ ಫುಲ್ ಆಫ್ ಕಾನ್ಸಂಟ್ರೇಷನ್ ವಿದಿನ್ ಅ ಟೈಮ್ ಯಾವ ಥರ ಮುಗಿಸ್ಬೇಕಂತ ಇರುತ್ತೆ. ಬರೆಯೋದ್ರಲ್ಲಿ ಏನಾಗ್ತದೆ, ಕೆಲವೊಂದು ಸರ್ತಿ ನಾವು ಮಿಸ್ಟೇಕ್ಸ್ ಮಾಡಿರ್ತೀವಿ. ಮಿಸ್ಟೇಕ್ಸ್ ಮಾಡಿದಾಗ ನಮಗೇನಾಗ್ತದೆ, ಎಟ್ ದ ಎಂಡ್ ಆಮೇಲೆ ಲಾಸ್ಟ್ ಮಿನಿಟ್ನಲ್ಲಿ ಗೊತ್ತಾಗ್ತದೆ, ಔಟ್ ಆಫ್ 8 ಕ್ವಶನ್ಸ್ ನಿಮಗೆ 5 ಕ್ವಶನ್ಸ್ ಬರೆಯೋದಿದೆ, ಎಕ್ಸಾಕ್ಟ್ ನೀವು 5 ಕ್ವಶನ್ಸ್ ಅಲ್ಲಿ ಬರೆದಾಗ ಏನಾಗುತ್ತೆ, ನಿಮಗೆ ಅಲ್ಲಿ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅಟ್ ಲೀಸ್ಟ್ 1 ಕ್ವಶನ್ ಆರ್ 2 ಕ್ವಶನ್ಸ್ ಎಕ್ಸ್ಟ್ರಾ ಬರೀರಿ. ಇಫ್ ಯು ನೋ ದಟ್ ಎಕ್ಸ್ಟ್ರಾ ಬರೆದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಮಾರ್ಕ್ಸ್ ಡಿಡಕ್ಟ್ ಆದಾಗ ಇದು ಆನ್ಸರ್ ಕರೆಕ್ಟ್ ಇದ್ರೆ ಇಲ್ಲಿ ಮಾರ್ಕ್ಸ್ ನಿಮಗೆ ಬರೋ ಚಾನ್ಸಸ್ ಇರುತ್ತೆ.
ಇಟ್ ಈಸ್ ಬೆಟರ್ ಟು ರೈಟ್ ಆರ್ಡರ್ ವೈಸ್. ಕಂಪಲ್ಷನ್ ಇಲ್ಲ. 5 ಮಾರ್ಕ್ಸ್ ಡೆರಿವೇಶನ್ಸ್ ನಿಮಗೆ ಈಸಿಲಿ ಬರ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಡೈರೆಕ್ಟ್ಲಿ 5 ಮಾರ್ಕ್ಸ್ ಡೆರಿವೇಶನ್ಸ್. ಟ್ರೈ ಟು ಕೀಪ್ ಇನ್ ಮೈಂಡ್ ದಟ್ ಯಾವ ಸೆಕ್ಷನ್ ಬರಿತಾ ಇದ್ರಿ, ಪುಟ್ ಕ್ವಶನ್ ನಂಬರ್ ಪ್ರಾಪರ್ಲಿ, ದೆನ್ ಗೋ ಫಾರ್ ಆನ್ಸರಿಂಗ್. Only writing a section, for example section C, which question or which question number you are writing, that should be there. So these are the things you need to follow. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಒಂದು ಸ್ನೇಹಿತರನ್ನು ಕೂಡ ಶೇರ್ ಮಾಡಿ. ಅಂಡ್ ಮುಂದಿನ ಒಂದು ವಿಡಿಯೋನಲ್ಲಿ ನಿಮ್ಮೊಂದಿಗೆ ನಾ ಸಿಗ್ತೀನಿ. ಹೋಗ್ಬರ್ತೀನಿ. ಟಾಟಾ, ಬಾಯ್, ಲವ್ ಯು ಆಲ್.